ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆಯಿಂದಾಗಿ ಘಟಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಿದೆ. ಘಟಪ್ರಭಾ ನದಿ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಬಳಿ ಇರುವ ಲಕ್ಷ್ಮೀ ದೇವಸ್ಥಾನ ಮುಳುಗಡೆಯಾಗಿದೆ. ದೇಗುಲ ಸುತ್ತಮುತ್ತಲಿನ 106 ಎಕರೆ ಜಮೀನು ಕೂಡ ಜಲಾವೃತವಾಗಿದೆ. ಸದ್ಯ ಈಗ ನೀರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಲ್ಲಲ್ಲಿ ಜಮೀನಿನಲ್ಲಿದ್ದಂತಹ ಶೆಡ್ಗಳು, ಅದರ ಜೊತೆಗೆ ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿರುವಂತದ್ದನ್ನು ಗಮನಿಸಬಹುದಾಗಿದೆ. ಇನ್ನೊಂದು ಕಡೆ ಈ ಒಂದು ಪ್ರದೇಶ ಏನು ತೋರಿಸ್ತಾ ಇದ್ದೇನೆ, ಇದು ಹಿನ್ನೀರಿನ ಪ್ರದೇಶ. ಇದೇನು ಎಲ್ಲಿ ಕಣ್ಣ ಹಾಯಿಸಿದ್ರು ನೀರು ಕಾಣಿಸ್ತಾ ಇದೆಯಲ್ಲ, ಇದು ಹಿಡಕಲ್ ಜಲಾಶಯದ ಹಿನ್ನೀರಿನ ಪ್ರದೇಶ. ಇತ್ತ ಬೆಳಗಾವಿ ತಾಲೂಕಿನ ಸರೇಬಾನ ಬೆನ್ನೂರು ಗ್ರಾಮ ಸಂಪರ್ಕಿಸುವ ಸೇತುವೆ ಮೇಲೆ ಬೈಕ್ ಸವಾರನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ರಭಸವಾಗಿ ಹರಿತಿರೋ ನದಿಯಲ್ಲೇ ಬೈಕ್ ಚಲಾಯಿಸಿದ್ದಾನೆ. ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರದಿಂದಾಗಿ ಉಕ್ಕಿದ ಘಟಪ್ರಭಾ ನದಿ ಗೋಕಾಕ್ ನಗರದಲ್ಲಿ ಪ್ರವಾಹ ಪರಿಸ್ಥಿತಿಯನ್ನೇ ಸೃಷ್ಟಿಸಿದೆ. ಘಟಪ್ರಭಾ ನದಿ ಗೋಕಾಕ್ ನಗರವನ್ನು ಸುತ್ತುವರೆದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟಪ್ರಭಾ ನದಿ ಪ್ರವಾಹದಿಂದ ಗೋಕಾಕ್ ಮೂಡಲಗಿ ಜತ್ತಕ್ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದೆ. ಗೋಕಾಕ್ ನಗರದಲ್ಲಿ ಪ್ರವಾಹ ಸೃಷ್ಟಿಯಾದ ಹಿನ್ನೆಲೆ 50ಕ್ಕೂ ಅಧಿಕ ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಕ್ಕಳು, ಬಟ್ಟೆ, ಅಡುಗೆ ಪಾತ್ರೆ ಸಮೇತ ನೆರೆ ಸಂತ್ರಸ್ತರು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ. ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಆದ 2 ತಿಂಗಳ ಬಾಣಂತಿ ಬೆಚ್ಚಗಿನ ವ್ಯವಸ್ಥೆ ಇಲ್ಲದೆ ಪರದಾಡಿದ್ದಾರೆ. ಬೆಳಗಾವಿಯ ಕಣಕುಂಬಿ, ಖಾನಾಪುರ ತಾಲೂಕಿನಾದ್ಯಂತ ಮಳೆ ಅಬ್ಬರಿಸಿದೆ. ನಿರಂತರ ಮಳೆಗೆ ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ. ಪರಿಣಾಮ ಹಬ್ಬಾನಟ್ಟಿ ಮಾರುತಿ ಮಂದಿರ 2ನೇ ಬಾರಿಗೆ ಮುಳುಗಡೆಯಾಗಿದೆ. ಭಕ್ತರು ನದಿ ದಂಡೆ ಮೇಲೆ ನಿಂತು ದೇವರ ದರ್ಶನ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ನದಿ ದಂಡೆ ಮೇಲೆ ಇರುವಂತಹ ದೇವಸ್ಥಾನ ಮುಳುಗಡೆ ಆಗ್ತಾ ಇರುವಂತದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಭಾಗದಲ್ಲಿ ಏನು ಮಳೆ ಆಗ್ತದೆ ಆ ಪ್ರದೇಶದಲ್ಲೇ ಇರುವಂತದ್ದು. ಇದು ಏನಿದೆ ಹಬ್ಬಾನಟ್ಟಿ ಆ ಮಾರುತಿ ದೇವಸ್ಥಾನವನ್ನ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಶಿವನ ಮಂದಿರ ಕೂಡ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ಬಂದಿದೆ ಅನ್ನುವಂಥದ್ದನ್ನು ಗೊತ್ತಾಗತ್ತೆ. ಇತ್ತ ಹುಕ್ಕೇರಿ ತಾಲೂಕಿನಲ್ಲಿ ಘಟಪ್ರಭಾ ನದಿಗೆ ನಿರ್ಮಿಸಲಾದ 6 ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗಡೆಯಾಗಿವೆ. ಶೆಟ್ಟಿಹಾಳದ 2 ಬ್ಯಾರೇಜ್, ಸಲಾಮವಾಡಿ ಹಾಗೂ ಮೋದಗಾ ಗ್ರಾಮದ ತಲಾ 1 ಬ್ಯಾರೇಜ್ ಮುಳುಗಡೆಯಾಗಿದ್ದು, ಹಿರಣ್ಯಕೇಶಿ ನದಿಯ ಯರನಾಳ ಹುಕ್ಕೇರಿ ಸೇತುವೆ ಕೂಡ ಜಲಾವೃತವಾಗಿದೆ. ಇದರಿಂದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೆಲ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಶಿರೂರು ಡ್ಯಾಂನಿಂದ ಹೊರಬಿಟ್ಟಿರೋ ನೀರಿನಿಂದ ಬಸ್ಸಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದೆ. ಘಟಪ್ರಭಾ, ಮಲಪ್ರಭಾ ನದಿಗಳ ಜೊತೆಗೆ ಕೃಷ್ಣಾ ನದಿಯು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಇದರಿಂದ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುಡ್ಚಿ ಮೀರಜ್ ಸಂಪರ್ಕ ಸೇತುವೆ ಸಂಪೂರ್ಣ ಜಲಾವೃತವಾಗಿದೆ. ಸೇತುವೆಗೆ ಅಡ್ಡಲಾಗಿ ಬ್ಯಾರಿಕೇಡ್ ಹಾಕಿ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಇನ್ನು ಯಾದಗಿರಿ ಜಿಲ್ಲೆಯ ಬಸವಸಾಗರ ಜಲಾಶಯದ 30 ಕ್ರಸ್ಟ್ ಗೇಟ್ ಓಪನ್ ಮಾಡಿ ಕೃಷ್ಣಾ ನದಿಗೆ 24 ಲಕ್ಷ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಇದರಿಂದ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ನಿರ್ಮಾಣವಾಗಿದೆ. ನದಿ ತೀರಕ್ಕೆ ಜನ, ಜಾನುವಾರುಗಳು ತೆರಳದಂತೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಡಳಿತ ಸೂಚನೆ ಮಧ್ಯೆಯೂ ನದಿ ತೀರಕ್ಕೆ ತೆರಳಿದ ಜನರನ್ನ ಸುರಪುರ ಪೊಲೀಸ್ ಠಾಣೆ ಪೊಲೀಸರು ವಾಪಸ್ ಕಳುಹಿಸಿದ್ದಾರೆ. ಕಾವೇರಿ ಕೊಳದಲ್ಲಿ ಭಾರೀ ಮಳೆ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಭರಚುಕ್ಕಿ ಜಲಪಾತ ಧುಮ್ಮಿ ಕೂತಿದೆ. ಭರಚುಕ್ಕಿಯ ರುದ್ರ ರಮಣೀಯ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರವಾಸಿಗರಿಗೆ ಜಲಪಾತಕ್ಕಿಳಿಯದಂತೆ ಪೊಲೀಸರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಇತ್ತ ಹೊಗೆನಕಲ್ನಲ್ಲಿ ಕಾವೇರಿಯ ರುದ್ರನರ್ತನ ಜೋರಾಗಿದೆ. ಕಲ್ಲು ಬಂಡೆಗಳ ಮಧ್ಯೆ ಕಾವೇರಿ ನದಿ ಭೋರ್ಗರಿತಿರೋ ದೃಶ್ಯ ಡ್ರೋನ್ ಕಣ್ಣಿನಲ್ಲಿ ಸೆರೆಯಾಗಿದೆ. ಹೊಗೆನಕಲ್ನಲ್ಲಿ ತೆಪ್ಪ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದಾಗಿ ಮುಸುಕುದಾರಿ ನೀಡಿದ ದೂರಿನ ಸಂಬಂಧ ಎಸ್ಐಟಿ ಅಧಿಕಾರಿಗಳು ರಾಜು ಎಂಬಾತನನ್ನು ವಿಚಾರಣೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಟಿವಿ9ಗೆ ಮಾತನಾಡಿದ ರಾಜು, ನಾನು ಇದ್ದಾಗ ನೋಡಿದ್ದು ಕೇವಲ 2 ಶವಗಳು ಅಷ್ಟೇ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿರುವುದು ಸುಳ್ಳು, ಮಾಸ್ಕ್ ಮ್ಯಾನ್ ಸುಳ್ಳು ಹೇಳುತ್ತಿದ್ದಾನೆ ಎಂದಿದ್ದಾರೆ. ಸರ್, ನಾನು ಕೆಲಸಕ್ಕೆ ಹೋಗಿ 7-8 ವರ್ಷ ಆಯಿತು. ನನಗೆ ಗೊತ್ತಿದ್ದು 2 ಸರ್ ಬಾಡಿ. ಒಂದು ಮರದಲ್ಲಿ ನ್ಯಾಣ ಕೊಂಡು ಇದ್ದೊಂದು, ಅದು ಮುಖ ಈಗ ಏನೂ ಸಿಗ್ತಾ ಇರಲಿಲ್ಲ, ಅದು ಜೆನ್ಸು. ಇನ್ನೊಂದು ಬಾಡಿ ನೀರಲ್ಲಿ ಬಿದ್ದಿತ್ತು, ಎಲ್ಲ ಹುಳ ಬಿದ್ದು ಕೊಳ್ತೋಗಿತ್ತು. ಅದು ಅದನ್ನು ಡಾಕ್ಟ್ರು ಬಂದರು, ಪೊಲೀಸ್ನವರು ಬಂದರು, ಆಂಬುಲೆನ್ಸ್ ಎಲ್ಲ ಬಂತು. ಅದನ್ನು ಕವರ್ ಮಾಡಿ ನಾವು ಜೀಪಲ್ಲಿ ಹಾಕಳ್ಸೋಣ ಸರ್. ನಾವು ಈಗ ಅವ್ರು ಹೇಳ್ತಾರೆ 106 ಶವಗಳನ್ನು ತಾಕಿದ್ದೀನಿ ಅಂತ. ಎಲ್ಲಿ ಸರ್, JCB ತೆಗಿತಾನೆ ಸರ್, ಎಲ್ಲಿ ಒಂದು ಸಿಗ್ಲಿಲ್ವಲ್ಲ. ಇವ್ನು ಯಾಕೆ ಇಲ್ದರೆ ಸುಳ್ಳೆಲ್ಲ ಹೇಳಬೇಕು? ಇದೆಲ್ಲ ತಪ್ಪಲ್ವಾ ಸರ್? ಇದು ಯಾಕೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅದೇನ ಸರ್, ದುಡ್ಡುಗೋಸ್ಕರ ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಒಂದು ಅರ್ಥ ಆಯ್ತಲ್ಲ ಸರ್.
ಧರ್ಮಸ್ಥಳ ಪ್ರಕರಣದ ರೂವಾರಿ ಸಂಸದ ಸಸಿಕಾಂತ್ ಸೆಂಥಿಲ್ ಎಂದಿದ್ದ ಶಾಸಕ ಜನಾರ್ದನ ರೆಡ್ಡಿಗೆ ಸಸಿಕಾಂತ್ ಸೆಂಥಿಲ್ ತಿರುಗೇಟನ್ನು ನೀಡಿದ್ದಾರೆ. ಜನಾರ್ದನ ರೆಡ್ಡಿ ಕಟ್ಟುಕಥೆಗಳನ್ನ ಹೇಳ್ತಿದ್ದಾರೆ. ಜನಾರ್ದನ ರೆಡ್ಡಿ ಆರೋಪ ಕೇಳಿ ನನಗೆ ನಗು ಬರ್ತಿದೆ ಎಂದಿದ್ದಾರೆ. ಸರ್ ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ರೆಡ್ಡಿ ಆರೋಪ ಮಾಡೋದಕ್ಕೆ ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂತಹ ವಿಷಯಗಳು ಕೇಳುವಾಗ. ನಾನು ರೆಸಿಗ್ನೇಷನ್ ಕೊಟ್ಟು ಆಲ್ಮೋಸ್ಟ್ 6 years ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಪೊಲಿಟಿಕಲ್ ಫಾರ್ಮೇಷನ್ ಅಲ್ಲಿ ಇದ್ದೀನಿ. ಈ ಟೈಮಿಗೆ ಬಂದು ಇಂಥವೆಲ್ಲ ಹೇಳುವುದು ಇಟ್ ಇಸ್ ನಾಟ್ ರೈಟ್. ಅಂಡ್ ಖಂಡಿತ ಒಬ್ಬ ರಾಜ್ಯ ಸರ್ಕಾರಕ್ಕೆ ಯಾರು ಕೂಡ ಏನು ಹೇಳಕ್ ಆಗೋದಿಲ್ಲ. ಇನ್ನು ಧರ್ಮಸ್ಥಳ ಕೇಸ್ನಲ್ಲಿ ಸೆಂಥಿಲ್ ಅವರನ್ನ ದೊಡ್ಡ ಮಟ್ಟದ ವಿಚಾರಣೆಗೆ ಒಳಪಡಿಸಬೇಕು. ಆಗ ಮಾತ್ರ ಮಾಸ್ಟರ್ ಮೈಂಡ್ ಎಂಬ ವಿಚಾರ ಹೊರಗೆ ಬರುತ್ತೆ ಅಂತ ಜನಾರ್ದನ ರೆಡ್ಡಿ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಇವತ್ತು ಹೈಕೋರ್ಟು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿ ಈ ಷಡ್ಯಂತ್ರನ ಹೊರಗಡೆ ತಗೊಂಡು ಬಂದು ಜಗತ್ತಿಗೆ ತೋರಿಸೋದ್ರ ಮೂಲಕ ಈ ಹಿಂದೂ ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಇನ್ನು ಮುಂದೆ ದಾಳಿಗಳು ಆಗದೇ ಇರುವಂಥ ಒಂದು ರೀತಿಯಲ್ಲಿ ನಾನು ಹೋರಾಟ ಮಾಡ್ತೇನೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆಂದು ಸುಜಾತಾ ಭಟ್ ತೋರಿಸಿದ್ದ ಅನನ್ಯ ಫೋಟೋ ಅಲ್ಲ, ಬದಲಿಗೆ ವಸಂತಿ ಫೋಟೋ ಅಂತ ವಸಂತಿ ಸಹೋದರ ಎಂ ವಿಜಯ್ ಹೇಳಿಕೆ ನೀಡಿದ್ದಾರೆ. TV9ಗೆ ಮಾತನಾಡಿದ ಎಂ ವಿಜಯ್, ಸುಜಾತಾ ಭಟ್ ತೋರಿಸಿದ ಫೋಟೋ ಅನನ್ಯ ಭಟ್ ಇದ್ದಲ್ಲ, ನನ್ನ ಸಹೋದರಿ ವಸಂತಿ ಫೋಟೋ. ನನ್ನ ಸಹೋದರಿ ವಸಂತಿ 2007ರಲ್ಲೇ ಮೃತಪಟ್ಟಿದ್ದಾಳೆ ಎಂದಿದ್ದಾರೆ. ಅದು ನನ್ನ ತಂಗಿ ಫೋಟೋ. ಅವರು ಆ ಥರ ಮಾಡಬಾರ್ದಿತ್ತು. ನಮಗೆಲ್ಲ ಫ್ಯಾಮಿಲಿಗೆ ತುಂಬ ಬೇಸರ ಆಗಿದೆ. ಆ ಥರ ಮಿಸ್ಯೂಸ್ ಮಾಡಬಾರ್ದಿತ್ತು ಆ್ಯಕ್ಚುಲಿ ಫೋಟೋನ. ತಂಗಿ ಅಂದರೆ ಯಾರು, ಅವರ ಹೆಸರು ಏನು, ಅವ್ರ ಬಗ್ಗೆ ವಸಂತಿ, MP ವಸಂತಿ ಅಂತ. MP ವಸಂತಿ ಅವರು ಬೆಂಗಳೂರಿಗೆ ಮದುವೆ ಆಗಿದ್ದರು. ಶಿ ಗಾಟ್ ಮ್ಯಾರಿಡ್ ಟು ಬ್ರಾಹ್ಮಿನ್, ಶ್ರೀವತ್ಸ ಅಂತ ಅವ್ರ ಹೆಸರು. ಆಮೇಲೆ ಏನಾಯಿತು? ಆಮೇಲೆ ಮದುವೆಯಾಗಿ 1 ತಿಂಗಳಲ್ಲಿ ಇದು ನಮ್ಮ ಮನೆ ಹತ್ರ ಬಾಡಿ ಸಿಕ್ತು, ವಸಂತಿದು ಬಾಡಿ ಸಿಕ್ತು. ಬಟ್ ಇಲ್ಲಿ ಪೊಲೀಸ್ ಕಂಪ್ಲೇಂಟೆಲ್ಲ ಆಗಿದೆ. ಬಟ್ ಅದ್ರ ಮುಂದೆ ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ 2 ವರ್ಷದ ಹಿಂದೆ ಅವರು ಹಸ್ಬೆಂಡು ಸತ್ತೋದ್ರಂತೆ, ಯಾರೋ ಹೇಳಿದ್ರು ನನಗಷ್ಟೇ. ಗೃಹ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ವಿಪಕ್ಷಗಳ ತೀವ್ರ ವಿರೋಧದ ನಡುವೆ 3 ಮಸೂದೆಗಳನ್ನು ಮಂಡಿಸಿದ್ದಾರೆ. ಪ್ರಧಾನಿ, ಸಿಎಂ, ಸಚಿವರ ಪದಚ್ಯುತಿಗೆ ಅವಕಾಶ ಕಲ್ಪಿಸುವ ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ 2025, ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರ ತಿದ್ದುಪಡಿ ಮಸೂದೆ 2025 ಮತ್ತು ಜಮ್ಮು ಮತ್ತು ಕಾಶ್ಮೀರ ಪುನರ್ ವಿಂಗಡಣೆ ತಿದ್ದುಪಡಿ ಮಸೂದೆ 2025 ಮಂಡಿಸಲಾಗಿದೆ. 3 ಬಿಲ್ಗೆ ವಿರೋಧ ವ್ಯಕ್ತಪಡಿಸಿದ ವಿಪಕ್ಷಗಳ ಸಂಸದರು ಬಿಲ್ ಪ್ರತಿಗಳನ್ನು ಅಮಿತ್ ಶಾ ಮೇಲೆ ಎಸೆದು ಆಕ್ರೋಶ ಹೊರಹಾಕಿದ್ರು. ಸ್ಪೀಕರ್ ಓಂ ಬಿರ್ಲಾ 3 ಬಿಲ್ಗಳನ್ನು ಜಂಟಿ ಸಂಸದೀಯ ಸಮಿತಿಗೆ ಕಳಿಸಿದ್ದಾರೆ. ಲೋಕಸಭೆಯಲ್ಲಿ ಮಂಡನೆಯಾಗಿರುವ 3 ಬಿಲ್ಗಳಲ್ಲಿ ಪ್ರಧಾನಿ, ಸಿಎಂ, ಸಚಿವರ ಪದಚ್ಯುತಿಗೆ ಅವಕಾಶವನ್ನ ಕಲ್ಪಿಸುವ ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈಗಿನ ಕಾನೂನಿನಲ್ಲಿ ಆರೋಪಿತ PM, ಕೇಂದ್ರ ಸಚಿವರನ್ನ ವಜಾ ಮಾಡುವುದಕ್ಕೆ ಅವಕಾಶವಿಲ್ಲ. ಹೊಸ ಮಸೂದೆಯಿಂದ PM, CM, ಸಚಿವರ ವಜಾಕ್ಕೆ ಅವಕಾಶ ಸಿಗಲಿದೆ. 5 ವರ್ಷ ಶಿಕ್ಷೆ ಆಗುವಂತಹ ಗಂಭೀರ ಪ್ರಕರಣಗಳಲ್ಲಿ ಸತತ 30 ದಿನ ಬಂಧನವಾದ್ರೆ 31ನೇ ದಿನ ಆ ಪ್ರಧಾನಿ, CM ಅಥವಾ ಸಚಿವರು ವಜಾಗೊಳ್ಳಲಿದ್ದಾರೆ. ಆರೋಪ ಬಂದ ಮಾತ್ರಕ್ಕೆ ಪದಚ್ಯುತಗೊಳಿಸುವುದು ಸರಿಯಲ್ಲ. ಈ ಮಸೂದೆಯನ್ನ ಕೇಂದ್ರ ಸರ್ಕಾರ ವಿಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯ ಸರ್ಕಾರಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ದುರ್ಬಳಕೆ ಮಾಡಿಕೊಳ್ಳುತ್ತೆ ಅಂತ ವಿಪಕ್ಷಗಳು ಆರೋಪಿಸಿವೆ. ಆದರೆ ಅಮಿತ್ ಶಾ ಆರೋಪ ಬಂದಾಗಲೂ ಸಾಂವಿಧಾನಿಕ ಹುದ್ದೆಗಳಲ್ಲಿ ಮುಂದುವರಿಯುವಷ್ಟು ನಾಚಿಕೆ ಇಲ್ಲದವರಂತೆ ನಾವು ಇರೋದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜ ತನ್ನ ಇಚ್ಛೆಯಂತೆ ಯಾರನ್ನ ಬೇಕಾದರೂ ತೆಗೆಯಬಹುದಾದ ಓಬಿರಾಯನ ಕಾಲಕ್ಕೆ ನಾವು ಹೋಗುತ್ತಿದ್ದೇವೆ ಅಂತ ಕೇಂದ್ರ ಸರ್ಕಾರದ ಮಸೂದೆಯನ್ನ ಟೀಕಿಸಿದ್ದಾರೆ. Going back to medieval times when the king could just remove anybody at will. There's no concept of what an elected person is. He doesn't like your face, so he tells ED, put a case, and then democratically elected person is wiped out within 30 days. This is new. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನ ಜೈಲುವಾಸ 7ನೇ ದಿನಕ್ಕೆ ಕಾಲಿಟ್ಟಿದೆ. ಸಹಚರರ ಜೊತೆ ಜೈಲೂಟ ಸೇವಿಸಿರುವ ದರ್ಶನ್ ದಿನಪತ್ರಿಕೆಗಳತ್ತ ಕಣ್ಣಾಡಿಸಿದ್ರೆ ಪವಿತ್ರ ಗೌಡ ಸಹ ಕೈದಿಗಳ ಜೊತೆ ಹೊಂದಿಕೊಳ್ಳುತ್ತಿದ್ದಾರೆ ಎನ್ನಲಾಗಿದೆ.
ಕೊಲೆ ಆರೋಪಿ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಹಾಡು ರಿಲೀಸ್ಗೆ ಮತ್ತೊಮ್ಮೆ ಡೇಟ್ ಫಿಕ್ಸ್ ಆಗಿದೆ. ಆಗಸ್ಟ್ 24ರಂದು ಹಾಡು ಬಿಡುಗಡೆಗೆ ಮುಹೂರ್ತ ನಿಗದಿಯಾಗಿದೆ. ಆಗಸ್ಟ್ 15ರಂದು ರಿಲೀಸ್ ಆಗಬೇಕಿದ್ದ ಹಾಡು ದರ್ಶನ್ ಬಂಧನದಿಂದ ಮುಂದೂಡಲಾಗಿತ್ತು. ಅಕ್ಟೋಬರ್ ತಿಂಗಳ ಕೊನೆಯಲ್ಲಿ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ. ಖ್ಯಾತ ಚಿತ್ರ ನಿರ್ದೇಶಕ ಜೋಗಿ ಪ್ರೇಮಿಗೆ ಎಮ್ಮೆ ಹೆಸರಿನಲ್ಲಿ ಕದೀಮನೊಬ್ಬ ವಂಚಿಸಿದ್ದಾನೆ. ಈ ಸಂಬಂಧ ಗುಜರಾತ್ ಮೂಲದ ವನರಾಜ್ ಬಾಯ್ ವಿರುದ್ಧ ದೂರು ದಾಖಲಾಗಿದೆ. ಹೈನುಗಾರಿಕೆಗಾಗಿ ಎಮ್ಮೆ ಖರೀದಿಗೆ ಮುಂದಾಗಿದ್ದ ಪ್ರೇಮ್ ಆತನಿಗೆ 4.5 ಲಕ್ಷವನ್ನ ಆನ್ಲೈನ್ನಲ್ಲಿ ಪಾವತಿಸಿದ್ರು. ಆದರೆ ವನರಾಜ್ ಬಾಯ್ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಪರಾರಿಯಾಗಿದ್ದಾನೆ.